ಸರ್ ನಮಸ್ಕಾರ. ಈ ಕಡೆ ಬನ್ನಿ ಶೇಖರಣ ಒಂಚೂರು. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು. ಈಗ ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಲ್ಯಾಂಡ್ ಅಲ್ಲ, ಅದರ ಪಕ್ಕದ್ದು ಆ ಕಡೆ ಹಸು ಇದೆ ನೋಡಿ, ಆ ಹಸುವಿಂದ ಹಂಗೆ ಬಾಳೆ ಹಾಕ್ಕೊಂಡಿದ್ದಾರಲ್ಲ ಆ ಲ್ಯಾಂಡು. ಹಾಗೆಯೇ ಒಟ್ಟು ಈ ಲ್ಯಾಂಡ್ ಏನಿದೆಯೋ ಈ ಲ್ಯಾಂಡು ಮತ್ತು ಆ ಲ್ಯಾಂಡು ಎರಡೂ ಕೂಡ ಒಬ್ಬರು ಅಂದರೆ ಅಣ್ಣ ತಮ್ಮದಿ ಮಕ್ಕಳದು. ಇದು ಬಂದು 2 ಎಕರೆ 4 ಕುಂಟೆ, ಅದು ಬಂದು 2 ಎಕರೆ. ಆ 2 ಎಕರೆನೂ ಕೂಡ ಅವರ ಅಣ್ಣ ತಮ್ಮದಿರ ಆಸ್ತಿ. ಅದರಲ್ಲಿ 2 ಎಕರೆನೂ ಆಗ್ಬೋದು ಅಥವಾ 1.5 ಎಕರೆ ಅಂತೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅಂದರೆ ಒಬ್ಬ ಇಟ್ಕೊಂಡ್ರೆ 4 ಜನ ಅವರು ಮಕ್ಕಳು, 4 ಜನಕ್ಕೂ 20 ಕುಂಟೆ ಒಬ್ಬೊಬ್ಬರಿಗೆ. ಅದರಲ್ಲಿ ಒಬ್ಬ ಇಟ್ಕೋಬೋದೇನೋ, ಇನ್ನೂ 1.5 ಎಕರೆ ಅಂತೂ ಆಗುತ್ತೆ, ಅಥವಾ 2 ಎಕರೆನೂ ಆಗ್ಬೋದು, ಅದನ್ನು ಹೇಳೋಕ್ಕಾಗಲ್ಲ. ಸೊ HD ಕೋಟೆ ಹೈವೇಯಿಂದ ಒಂದು ಎರಡು ಹಳ್ಳಿಗಾಗುತ್ತೆ. ಅಲ್ಲಿಂದ ಒಂದು ಅರ್ಧ ಆಗುತ್ತೆ, 2.5 ಆಗುತ್ತೆ. ಸಂಪೂರ್ಣ ರೆಡ್ ಆ್ಯಂಡ್ ಬ್ರೌನ್ ಸಾಯಿಲು, ಒಂದು ಸಮತಟ್ಟವಾಗಿದೆ ಲ್ಯಾಂಡ್. ಒಳಗಡೆ ಏನು ಅಚ್ಚುಕಟ್ಟು ಮಾಡೋಂಥದ್ದು ಏನಿಲ್ಲ. ಇದೆಲ್ಲ ಅಕ್ಕಪಕ್ಕದ ಲ್ಯಾಂಡು. ಅಂದರೆ ಈಗ ನಾನು ಆಗಲೇ ಹೇಳಿದಾಗೆ ರೋಡ್ ಎಂಟ್ರೆನ್ಸ್ಗೆ ನೋಡಿ ಇವ್ರದ್ದೇನೆ ನೋಡಿ, ಇದೇ ರೋಡು. ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೋಬೇಕಷ್ಟೇ. ನೋಡಿ ಈ ಕಡೆ ಬಪ್ಪ ಒಂಚೂರು, ಈ ಕಡೆ ಸರ್ ಇದೇ ರಸ್ತೆ ನೋಡಿ. ಅಲ್ಲಿ ನಾನು ಸ್ಕೂಟ್ರ್ ಹಾಕಿದ್ದೀನಲ್ಲ, ನೋಡಿ ಇದೇ ರಸ್ತೆ. ಹಳ್ಳಿಯಿಂದನೂ ಇದೇ ಥರ ರಸ್ತೆ ಇದೆ. ಸೊ HD ಕೋಟೆ ಹೈವೇಯಿಂದ ಸ್ಪಾಟ್ಗೆ ಒಂದು 2.5 ಆಗುತ್ತೆ. ಇದು 1-2 ದಿವಸ ನೋಡಿ ಎಷ್ಟು ಸಿಟಿ ಆಗುತ್ತೆ, 2.5 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಭಾಗ ಏನಾಗಿದೆ ಅಂತಂದರೆ ಕಬಿನಿ ರಿವರು ನೋಡಿ ಏನು ಹೋಗ್ತಾ ಇದೆಯೋ ಅದು ಭಾಳ ಹತ್ತಿರದಲ್ಲಿದೆ ರಿವರ್. ಇಲ್ಲಿಗೆ ಈ ಸ್ಪಾಟ್ಗೆ ಇನ್ನೊಂದು 1/2 ಕಿಲೋಮೀಟ್ರ್ ಅಂತರದಲ್ಲಿ ರಿವರ್ ಇದೆ. ಹಾಗಾಗಿ ಇಲ್ಲಿ ಒಂದು 150-200 ಅಡಿಗೆ ಒಳ್ಳೆ ವಾಟ್ರ್ ಆಗುತ್ತೆ. ವಿಶೇಷವಾಗಿ ಇನ್ನೊಂದು ಏನಂದರೆ ಇಲ್ಲಿ ಈ ಪಂಪ್ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರೆ ಹೆಚ್ಚು. ಯಾಕಂದರೆ ಕಬ್ಬು, ಬಾಳೆ, ನೋಡಿ ಇನ್ನಿತರ ಟಾಪ್ಗಳನ್ನೆಲ್ಲ ಹಾಕಂತಾರೆ. ಆ ಒಂದು 2 ಎಕರೆ ನಾನೇನು ಹೇಳ್ತಾ ಇದ್ದೀನಿ ಸಂಪೂರ್ಣ ಸ್ಕ್ವೇರ್ ಆಗಿದೆ, ಒಳ್ಳೆ ಬಾಕ್ಸ್ ಪೀಸ್ ಲ್ಯಾಂಡು. ಬಟ್ ರೋಡ್ ಎಂಟ್ರೆನ್ಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಈ ಒಂದು ರಸ್ತೆ ಏನಿದೆಯೋ ಈ ಒಂದು ರಸ್ತೆಯಿಂದ ಎಂಟ್ರೆನ್ಸು ನೋಡಿ, ಈ ಲ್ಯಾಂಡ್ ಇದೆಯಲ್ಲ, ಇಲ್ಲಿಂದ ನಿಮ್ಗೆ 2 ಕುಂಟೆ ಜಾಗ ಬಿಟ್ಕೊಡ್ತಾರೆ ನೋಡಿ. ಯಾವುದಕ್ಕೆ? ರೋಡ್ಗೆ. ಯಾಕೆ ಅಂತಂದರೆ ಇದು ಎಲ್ಲ ಒಬ್ಬರದೇನೆ ಹಿಂದೆ, ಅಂದರೆ ಅಣ್ಣ ತಮ್ಮದಿರ್ದು. ಅದರಲ್ಲಿ 2 ಕುಂಟೆನ ನಿಮಗೆ ರಸ್ತೆಗೆ ಬಿಟ್ಕೊಡೋಂಥದ್ದುಂಟು. ಅದು ನಿಮಗೆ ರೆಕಾರ್ಡ್ ಆಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ನನ್ನ ಪ್ರಕಾರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಥ್ಯಾಂಕ್ ಯು ಸರ್.